ನಾವೀಗ ಬರ್ತಾ ಇದ್ದೀವಿ ಹೆಸರುಘಟ್ಟ ಕೆರೆಗೆ. ಹೆಸರುಘಟ್ಟ ಕೆರೆ ಇಷ್ಟೊಂದು ತುಂಬಿರೋದು ನೋಡಿ ಆಲ್ಮೋಸ್ಟ್ ಆಲ್ 7-8 ವರ್ಷ ಆಗಿತ್ತು. ಆದರೆ ಇಲ್ಲಿನ ಸ್ಥಳೀಕರು ನಮ್ಮ ರಘು ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಅವರು ಒಂದು 2 ನಿಮಿಷ ಮಾತಾಡಬೇಕು ಅಂತ ನಮ್ಮ ಅನಿಸಿಕೆ. ಹೇಳಿ ರಘು ಅವರೇ. ನಮಸ್ಕಾರ ಸರ್. ನಮಸ್ತೆ. ನಾವಿಲ್ಲಿ ಸ್ಥಳೀಕರು ಹೆಸರುಘಟ್ಟ ಅಂತ ಹೇಳ್ಬಿಟ್ಟು ಹೆಸರುಘಟ್ಟದ ಗ್ರಾಮಸ್ಥರು. ಇಲ್ಲಿ ನಾವು ಹುಟ್ಟಿದಾಗಿಂದ ನಾವು ಕೆರೆ ತುಂಬಿರೋದಾಗಲಿ ಏನು ನಾವು ನೋಡಿದವರಲ್ಲ. ಇಷ್ಟು ನೀರು ಬಂದಿರೋದು ನಾವು ಯಾವತ್ತು ಖಂಡಿತ ನೋಡಿದವರಲ್ಲ. ನಿಮ್ಮ ವಯಸ್ಸು ಎಷ್ಟು ರಘು ಅವರೇ? ನಾವು ಡೇಟ್ ಆಫ್ ಬರ್ತ್ ಇಷ್ಟು 1978. 78. ಓಕೆ ಓಕೆ. 38 ವರ್ಷ ನಿಮಗೆ. ಓಕೆ. 37 36 ವರ್ಷ. ಓಕೆ. ಹೌದು. ನಾವು ಸಣ್ಣ ಹುಡುಗರಿದ್ದಾಗ ಒಂದ್ಸತಿ ಏನೋ ಸೈಫನ್ ಆಗಿದೆ ಅಂತ ಒಂದು ವಿಷಯ ಇತ್ತು. ಮತ್ತೆ ಬಸ್ಗಳು ಯಾವ್ದು ಓಡಾಡ್ತಾ ಇಲ್ಲ, ನೀರು ಹರಿತಾ ಇದೆ ಅನ್ನೋ ಒಂದು ರೂಮರ್ ಇತ್ತು. ನಾವು ಸಣ್ಣ ಹುಡುಗರು ಮಧುರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಬಸ್ ಬಂದು ವಾಪಸ್ ತಿರ್ಸ್ಕೊಂಡು ಮತ್ತೆ ನೆಲಮಂಗಲ ಮಾರ್ಗವಾಗಿ ಮಧುರೆ ದೇವಸ್ಥಾನಕ್ಕೆ ಹೋಗಿ ಕೋಡಿ ಆಗಿದ್ದಾಗ ಹೆಸರುಘಟ್ಟ ಕೆರೆ ಕೋಡಿ ಆಗಿದ್ದಾಗ ಆ ರೀತಿ ಹೋಗಿದ್ದು ಉಂಟು. ಅಲ್ಲಿ ದೂರದಲ್ಲಿ ಕಾಣ್ತಲ್ಲ 2 ಬೆಟ್ಟಗಳು. ಓಕೆ ಸರ್. ನೋಡಿ ಕಾಣಿಸ್ತಾ ಇದೆ ನೋಡಿ ಸರ್. ಒಂದು ನಂದಿ ಬೆಟ್ಟ, ಈ ಕಡೆ ಬಲಗಡೆ ಕಾಣೋದು ನಂದಿ ಬೆಟ್ಟ. ಹೌದು. ಲೆಫ್ಟ್ ಸೈಡ್ ಕಾಣೋದು ಚಂದ್ರಾಯ ಸ್ವಾಮಿ ಬೆಟ್ಟ ಅಂತ ಹೇಳ್ಬಿಟ್ಟು. ಓಕೆ ಓಕೆ ಓಕೆ. ಅವೆರಡು ಬೆಟ್ಟಗಳು. ಓಕೆ. ಆಕ್ಚುಲಿ ಅರ್ಕಾವತಿ ನದಿ ಉಗಮ ಆಗದೆ ನಂದಿ ಬೆಟ್ಟದಿಂದ ಅಂತ ಒಂದು ಇತಿಹಾಸ ಹೇಳುತ್ತೆ. ಹೌದು. ನಾವು ತಿಳ್ಕೊಂಡಿರೋದಷ್ಟೇ, ನಾವೇನು ಅದನ್ನ ಹೋಗಿ ಇತಿಹಾಸ ಹುಡುಕ್ದೋರಲ್ಲ ಮಾಡ್ದೋರಲ್ಲ. ಹೌದು. ನಮ್ಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನಂದಿ ಬೆಟ್ಟದಿಂದ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೀರು ಬರುತ್ತೆ, ಇದು ಕೆರೆ ತುಂಬುತ್ತೆ, ಇಲ್ಲಿಂದ ಮುಂದಕ್ಕೆ ಅರ್ಕಾವತಿ ಕಂಟಿನ್ಯೂ ಆಗುತ್ತೆ ಅಂತ ವಿಷಯ ತಿಳ್ಕೊಂಡಿರೋದು ನಾವು. ಈಗ ಸದ್ಯಕ್ಕೆ ನಾವು ಹುಡ್ದಾಗಿಂದ ಇದೇ ಫಸ್ಟ್ ಟೈಮ್ ಇಷ್ಟು ನೀರು ಬಂದಿರೋದು. ಈ ವರ್ಷನೇ ಇಷ್ಟೊಂದು ಮಳೆ ಆಗಿರೋದು, ಇಷ್ಟು ನೀರು ಬಂದಿರೋದು ಅಂತ. ಪ್ರವಾಸಿಗರು ಸಹಿತ ಈ ವರ್ಷ ಈ ನೀರು ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಪೇಪರು ಮಾಧ್ಯಮಗಳಿಂದ ತಿಳ್ಕೊಂಡು ಇಷ್ಟು ಜನ ಬರ್ತಾ ಇರೋದು. ನಾನು ಒಂದು ತಿಳ್ಕೊಳ್ಳಿ 30 ವರ್ಷ ಮುಂದೆ ಬರುವಾಗ ಹೌದು ಇಷ್ಟು ದೂರ ಇತ್ತು, ಇಲ್ಲಿ ಇತ್ತು. ಮತ್ತೊಬ್ಬರು ಸ್ಥಳೀಕರು ಬಂದಿದ್ದಾರೆ, ಅವ್ರ ಹತ್ರ ಸ್ಥಳೀಕರ ಪ್ರವಾಸಿಗರ ಕೇಳಬೇಕು ಸರ್. ಇಲ್ಲ ಇಷ್ಟು ದೂರ ಇತ್ತು ನಾನು ಆವಾಗ ಬರುವಾಗ. ಆ ಮನೆ ಎಲ್ಲ ಅಲ್ಲಿ ಮನೆ ಎಲ್ಲ ನೀರು ಒಳಗಡೆ ಇತ್ತು. ಓಕೆ 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 ಸರ್. ಬನ್ನಿ. ನೀವು ಲೋಕಲ್ಲ ಇಲ್ಲ? ನಾನು ಲೋಕಲ್. ಓಕೆ ಓಕೆ ಸರ್. ಹೇಳಿ ರಘು ಅವರೇ. ಅಷ್ಟೇ ನಮ್ಗೆ ಗೊತ್ತಿರೋ ವಿಚಾರ ಇಷ್ಟೇ. ಅವ್ರು ತುಂಬಾ ಹಳಬ್ರು, ನಮ್ಗಿಂತ ಒಂದು 20 ವರ್ಷ ದೊಡ್ಡವರು. ಅವ್ರೊಂದು ಮಾತು ಹೇಳಿದ್ರು. ಹೌದು, ನಮ್ಗಿನ ಹಿರಿಕರಲ್ವ ಅವರು, ನಮ್ಗಿನ್ನ ಒಂದು 20-30 ವರ್ಷ ದೊಡ್ಡವ್ರು ಇರ್ಬೋದು, ಹಿರಿಕರು ಇರ್ಬೋದು. ಅವ್ರು ಹೇಳೋದ್ರಲ್ಲೂ ಸತ್ಯ ಇರ್ಬೋದು. ಯಾಕಂದ್ರೆ ಕಣ್ಣಲ್ಲಿ ಕಂಡಿರೋದ್ನ ಅವ್ರು ಹೇಳೋದು ಸತ್ಯ ಹೇಳ್ತಾರೆ. ಅವರು ನಾನು ಕಣ್ಣಲ್ಲಿ ಕಂಡಿದ್ದು ಹೇಳಿದ್ದು ನೀರಿತ್ತು ಇಷ್ಟು ನೋಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಅವರು. ನನಗೆ ಗೊತ್ತಿರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಇಷ್ಟು ನೀರು ನಾನೇ ನೋಡಿಲ್ಲ, ಇದು ಫಸ್ಟ್ ಟೈಮ್. ದಿಸ್ ಇಸ್ ಫಸ್ಟ್ ಟೈಮ್. ಓಕೆ ಓಕೆ. ಈಗ ನೋಡಿ ಪ್ರವಾಸಿಗರು ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾ ಇದ್ದಾರೆ. ಇದುವರೆಗೂ ಈ ಕೆರೆ ಏರಿ ಮೇಲೆ ಜನ ಬಂದಿದ್ದೇ ಇಲ್ಲ. ಹೌದು. ಸ್ಥಳೀಕರು ಯಾರಾದ್ರು ಬರ್ತಾರೆ, ಸ್ಥಳೀಯ ದುರ್ಗಾಂಬ ದೇವಿ ದೇವಸ್ಥಾನ ಇದೆ, ಬರ್ತಾರೆ, ಅವರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ಬೇರೆ ಅದ್ ಬಿಟ್ರೆ ಬೇರೆ ಏನಿಲ್ಲ. ಬಟ್ ಈಗ ನೀರು ಹೆಸರುಘಟ್ಟ ಕೆರೆ ನೀರು ಬಂದಿದೆ ಅಂತ ಮಾಧ್ಯಮಗಳಿಂದ ಗೊತ್ತಾದ್ಮೇಲೆ ಈಗ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಹೆಚ್ಚಳ ಆಗಿದೆ. ಓಕೆ ಓಕೆ ಓಕೆ. ಹಂಗಂದ್ರೆ ನೀವು ಈ ಕೆರೆಯಲ್ಲಿ ಬೇರೆ ಯಾವ್ದು ದುರಂತ ಗಿರಂತ ಯಾರಾದ್ರೂ ತೀರ್ಕೊಂಡಿರೋದು ಅವೆಲ್ಲ ನಿಮ್ಗೇನ ಸ್ಥಳೀಕರಾಗಿ ಗೊತ್ತಿದ್ಯಾ ಆ ವಿಷಯ? ಹೌದು, ಮೊನ್ನೆ ಮಳೆ ನೀರು ತುಂಬಿದ ಮೇಲೆ ಒಬ್ಬ ಹುಡುಗ ಯಾರೊಬ್ಬ ಸತ್ತೋದ ಅಂತ ಹೇಳ್ಬಿಟ್ಟು ನ್ಯೂಸ್ ಬಂತು. ಆದ್ರೆ ಸ್ವಿಮ್ಮಿಂಗ್ಗೆ ಇದು ಯೋಗ್ಯವಾದ ಸ್ಥಳ ಅಲ್ಲ ಅಂತ ನಿಮ್ಮ ಅನಿಸಿಕೆ? ಹೌದು, ಬಹಳ ಹಳೇದು, ಬಹಳ ಗಿಡ ಗಂಟೆಗಳು ಬೆಳ್ಕೊಂಡಿರ್ತವೆ, ಬಹಳಷ್ಟು ಪದಗಳು ಇರ್ತವೆ, ಅವು ಇವು ಇರ್ತವೆ ಹೊಸದಾಗಿ. ಮತ್ತೆ ಸತ್ತ